ಇವತ್ತು ನಾನು ಐಫೋನ್ 16 Pro Max 512 GB ತಗೊಳಕ್ ಹೋಗ್ತಾ ಇದ್ದೀನಿ. ಸೊ ಗೈಸ್ ಫೈನಲಿ ನನ್ನ ಕೈಗೆ ಸಿಕ್ಕಿದೆ, ಅನ್ಬಾಕ್ಸ್ ಮಾಡುವ ಸಮಯ. ಇಷ್ಟು ದಿವಸ ಸ್ಯಾಮ್ಸಂಗ್ ಅಲ್ಲೇ ಫಿಕ್ಸ್ ಆಗಿ ಕೂತಿದ್ದವನ್ನ ಈಗ ಹೆಂಗ್ ಡೈವರ್ಟ್ ಮಾಡಿದ್ದಾನೆ ಅಂದ್ರೆ. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ನಮ್ಮ ಬ್ಲಾಗ್ ಯಾವುದು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ. ಇವತ್ತು ನಾನು ಐಫೋನ್ 16 Pro Max 512 GB ತಗೊಳಕ್ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಏನಾಗ್ತಾ ಇಲ್ಲ. ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು. ಏನಾದರೂ ಒಂದು 100 ರೂಪಾಯಿ ಕೊಟ್ಟು ಯಾವ್ದಾರು ಒಂದು ಕಾರ್ ಗಿರ್ ತಗೊಂಡ್ರೆ ಅಷ್ಟು ಖುಷಿ ಆಗ್ತಾ ಇತ್ತು. ಬಟ್ ಈ ಸಲ ಲಕ್ಷಾಂತರ ರೂಪಾಯಿ ಕೊಟ್ಟು ಫೋನ್ ತಗೋತಾ ಇದ್ರು ಅಷ್ಟೊಂದು ಖುಷಿ ಆಗ್ತಾ ಇಲ್ಲ. ಖುಷಿ ಆಗ್ತಿದೆ ಏನೋ ಗೊತ್ತಿಲ್ಲ, ನನಗಂತೂ ತುಂಬ ಖುಷಿ ಆಗ್ತಿದೆ. ಯಾಕೆ? ನನ್ನ ಫೋನ್ ರಜಾ ಸಿಗುತ್ತಲ್ಲ ಇನ್ಮೇಲೆ, ಅದಕ್ಕೆ ಬ್ಲಾಗ್ ಎಲ್ಲ ಇವನ್ ಫೋನಲ್ಲೇ ಮಾಡ್ಬೋದು. ಇಷ್ಟು ದಿನ ಇವನ್ ಫೋನಲ್ಲಿ ಬ್ಲಾಗ್ ಮಾಡ್ತಾ ಇದ್ವಿ, ಇನ್ಮೇಲಿಂದ ನನ್ನ ಫೋನಲ್ಲಿ ಮಾಡ್ತೀವಿ ಅಂದ್ಬಿಟ್ಟು ಖುಷಿ ಅಂತೆ ಇವನಿಗೆ. ಆ್ಯಂಡ್ ಈ ಫೋನಲ್ಲಿ ನಮಗೆ ತುಂಬ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇತ್ತು, ಬಿಕಾಸ್ ಇದು ಜಸ್ಟ್ 128 GB ಅಷ್ಟೇ. ಬಟ್ ಇವಾಗ ನಾನು ತಗೋತಿರೋದು 512 GB. ಸೊ ಇನ್ನೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಇನ್ನೂ ಕ್ಯಾಮ್ರಾ ಕ್ವಾಲಿಟಿ ಹೆಚ್ಚು ಮಾಡಿಕೊಂಡು ನಿಮ್ಗೆ ಇನ್ನೂ ಚೆನ್ನಾಗಿರುವಂಥ ಕ್ವಾಲಿಟಿ ವೀಡಿಯೋಸ್ನ ಕೊಡ್ಬೋದು ಅನ್ನೋದು ಒಂದೇ ಖುಷಿ ವಿಚಾರ. ಇವಾಗ ನಾವು ಮನೋಣ್ಣವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ ಆನ್ ದಿ ವೇ. ಸೊ ಬೈಕಲ್ಲಿ ಹೋಗ್ಬೇಕಾದ್ರೆ ರೆಕಾರ್ಡ್ ಮಾಡಿದ್ರೆ ಕೇಳಿಸಲ್ಲ ಅಂತ ಅಂದ್ಬಿಟ್ಟು ಒಂದು ಕಡೆ ನಿಲ್ಸ್ಬಿಟ್ಟು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೀವಿ. ನಿಂಗೇನು ಅನಿಸುತ್ತೆ ಫೋನ್ ತಗೋತಿರೋದು? ಅದೇ ಖುಷಿ ಆಯ್ತಿದೆ ಅಂತನಲ್ಲ. ಖುಷಿ ಏನು ಅಂತಂದರೆ ಎಮೋಷ್ನಲಿ ನನ್ನ ಫ್ರೆಂಡು ಕಷ್ಟಪಟ್ಟು ಈ ಏಜಲ್ಲಿ ಏನೋ ಐಫೋನ್ 16 Pro Max 1512 GB ತಗೊಂತಿದೆಯಲ್ಲ, ತುಂಬಾ ಖುಷಿ ಆಗ್ತಿದೆ. ಎಸ್, ಪ್ರೌಡ್ ಆಫ್ ಯು ಅಂತ ಹೇಳು. ಪ್ರೌಡ್ ಆಫ್ ಯು. ಆ್ಯಕ್ಚುಲ್ ಆಗಿ ಇದೆಲ್ಲ ನಿಮ್ಮಿಂದ ಆ್ಯಂಡ್ ನಿಮಗೋಸ್ಕರ ಎಲ್ಲ. ನಾನು ಇವಾಗ ಏನಾದರೂ ಒಂದು ಫೋನ್ ತಗೋತಿದ್ದೀನಿ, ಇಷ್ಟೊಂದು ಅಮೌಂಟ್ ಖರ್ಚು ಮಾಡಿ ಅಂತ ಅಂದರೆ ನೀವು ನಮ್ಮ ಜೊತೆ ಇದ್ದೀರಾ ಅನ್ನೋದು ಒಂದೇ ಒಂದು ಕಾರಣದಿಂದ ಅಷ್ಟೇ. ಅದೊಂದು ಧೈರ್ಯ. ಸೊ ಬನ್ನಿ ಹೋಗುವ. ಅಲ್ಲಿ ತೋರ್ಸೋ ನೋಡಿ ಗೈಸ್, ಇವರು ಜಸ್ಟ್ ವಿಡಿಯೋದಲ್ಲಿ ಅಫಿಷಿಯಲ್ ಆಗಿ ಕಾಣಿಸ್ತಾರೆ. ಇಲ್ಲಿ ಬೋಸಿಲ್ ತಿಂತಾರೆ ನೋಡ್ಕೊಳ್ಳಿ. ಸಂಕ್ರಾಂತಿ ಹಬ್ಬದ ಬಕೆಟು ನನ್ನ ಕಡೆ ಬೋಸಿ ಅನ್ನೋದು ಸಂಕ್ರಾಂತಿ. ನಾನು ತಿಂದೇ ಇಲ್ಲ ಈ ಸತಿ ನಿಜವಾಗ್ಲೂ. ನಾವು ತಿಂದ್ರೆ ಒಳ್ಳೆ ಮಾತಾಡ್ತೀವಿ, ತಿಂದಾದ್ರೂ ಒಳ್ಳೆ ಆಫ್ ಮಾಡಿದ್ರು ಬಿಡಿ. ಆಫ್ ಮಾಡ್ರಿ ಸೌಂಡು. ಯಾವ ಮೊಬೈಲ್ ಬೆಟರ್ ಅಂತ ನೋಡ್ತಾ ಇದ್ದೀನಿ. ನಿನ್ ತರ ಐಫೋನ್ ತಗೊಳ್ಳ ಅಥವಾ ಸ್ಯಾಮ್ಸಂಗ್ S25 ತಗೊಳ್ಳ ಅಂತ. ಭಾಗ್ಯಮ್ಮ ತಗಿರಿ, ಅಲ್ಲಿ ಆಲ್ರೆಡಿ ರೆಕಾರ್ಡ್ ಆಗೋಯ್ತು. ನೀವೇ ಅಂತ ಗೊತ್ತು ಕಣ. ಚೆನ್ನಾಯ್ತಾ? ಸಂಕ್ರಾಂತಿ ಹಬ್ಬದಲ್ಲಿ ಹಬ್ಬ ಮಾಡಿದ್ದೀಯ, ನಾವು ಬೇರೆ ದಿನ ಮಾಡಿದ್ದೀವಿ. ಬೇರೆ ದಿನ ಅದು ಈಗ ಹೇಳ್ಬೇಕಿತ್ತ? ಈಗ ಬೇಕಿತ್ತ? ವಿಡಿಯೋದಲ್ಲ ಬೇಕಿತ್ತಾ? ಹೆಂಗಿದೆ ಕ್ವಾಲಿಟಿ? ಇದು ಲೆನಿನ್ ಸೆಕೆಗೆ ಅಂತ ಹಾಕೊಂಡಿರೋದು. ಸೆಕೆ ಅದ್ರಲ್ಲೇ ಆಗೋದು ಇಲ್ಲ ಮಾಡಬೇಡ ನೋಡಿ ಹಿಂಗೆ ಗೈಸ್. ಸಂಕ್ರಾಂತಿ ಹಬ್ಬದಲ್ಲಿ ಶೆಕೆನೂ ಆಗಲ್ಲ. ಏನೇನಾಗುತ್ತೆ? ಚಳಿ ಆಗುತ್ತಾ? ನಂಗೆ ಸೆಕೆ ಇದ್ದಿದೆ. ನಮಗ್ ಚಳಿ ಆಯ್ತಾ? ಅದೇ ಚಳಿ ಆಯ್ತೈತೆ ಅಂತ ಅವ್ರಿಗೆ. ಓ ಸಾರಿ ಮೊಬೈಲ್ ಹಿಂಗೆ ಈಗಲೇ ಹಿಂಗೆ ಮರ್ತೋಯ್ತವ್ರೆ. ನಾನೆಲ್ ಭಾಗ್ಯಮ್ಮ ಗೈಸ್, ನನ್ನ ಹತ್ರ ಇದ್ದಿದ್ದು ಐಫೋನ್ 13, ಇವಾಗ 16 ಅಪ್ಗ್ರೇಡ್ ಆಗ್ತಿದ್ದೀನಿ ನಾನು. 23 ಅಲ್ಟ್ರಾ, ಇವಾಗ 25 ಅಲ್ಟ್ರಾಗೆ ಅಪ್ಡೇಟ್ ಆಗ್ತಿದೆ ಅಷ್ಟೇ. ಒಂದೂವರೆ ವರ್ಷ ಅಂತ ಡೌನ್ ಮಾಡೋದೇನ್ ಬೇಡ. 2 ವರ್ಷದ ಮೇಲೆ ಆಯ್ತು ಅಂತ ಅವ್ರಿಗೂ ಗೊತ್ತು. 2 ವರ್ಷಕ್ಕೆ ತಗೋತವ್ರೆ. ನಾನು ತಗೊಂಡು 3 ವರ್ಷ ಆಯ್ತು, ಅದಕ್ಕೆ ತಗೋತಿದ್ದೀನಿ. 2 ವರ್ಷ ಆಗಿ ನನ್ ನೋಡಿ ಭಾಗ್ಯಮ್ಮ, ಸಣ್ಣ ಮೊಬೈಲು. ನಂದಾಯ್ತು 2 ವರ್ಷ. ಅದಕ್ಕೆ ನಾನು ಇವಾಗ ಸ್ವಲ್ಪ ದೊಡ್ಡ ಮೊಬೈಲ್ ತಗೋತಿದ್ದೀನಿ. ನೋಡಿ ಇವರು ಆಗ್ಲೇ ದೊಡ್ಡ ಮೊಬೈಲ್ ಇಟ್ಕೊಂಡು ಇನ್ನೂ ದೊಡ್ಡ ಮೊಬೈಲ್ ತಗೋತವ್ರೆ. ಗೈಸ್ ನೀವೇ ಕಮೆಂಟ್ ಮಾಡಿ, ಐಫೋನ್ ಬೆಸ್ಟಾ ಅಥವಾ ಆಂಡ್ರಾಯ್ಡ್ ಬೆಸ್ಟಾ ಅಂತ. ದುಡಿತಾರಲ್ಲ ಅವರು 2 ಲಕ್ಷದ 3 ಲಕ್ಷದ ಫೋನ್ ತಗೊಂಡ್ ಬಳಸಬಹುದು. ಸಾಕು ಭಾಗ್ಯಮ್ಮ, ಎಲ್ಲಿಂದ ಬಿದ್ರು ಏನೋ ಆಗಲ್ಲ. ನಿಮ್ದೇ ಸರಿ. ಎಲ್ಲಿಂದ ಬಿದ್ರು ಏನೋ ಆಗಲ್ಲ ಅನ್ಬಿಟ್ಟು ಮಾಡಿ ಮೇಲಿಂದ ಬಿದ್ಬಿಡನೆ. ಬಟ್ ಇದನ್ನೆಲ್ಲ ತಕಂದ್ರೆ ಪೀಸ್ ಆಗೈತೆ. ಇಲ್ಲಿ ನೋಡು, ತಿಂಗಳ EMI ಕಟ್ಬೇಕನ್ನೋ ಒಂದು ಭಯ. ಆಗ್ಲೇ ತಂದಾಗ್ಲಿಂದ ನೋಡಿದೀನಿ. 2 ಸಲ ತರ್ಸ್ಕೊಡಿ, 2 ಸಲನೂ ಬಿದ್ದೋಗ್ಯತೆ. ಸಾಕು ಬಿಡಿ, ಅದೇ ತಗ ಎಳ್ಬಿರ್ತೀನ. ತಿಂದೆ ಸಾಕು ನನಗೆ. ಇರ್ಲಿ ತಿನ್ನ. ಇಲ್ಲ ಸಾಕು ಬಿಡಿ. ಸ್ವಲ್ಪ ತಿನ್ಸಿ, ನನ್ ಬೆಲ್ಲ ಗಿಲ್ಲ ಇರ್ತದ್ರಲ್ಲಿ. ಅದೇನು ಊಟನ ಹೊಟ್ಟೆ ತುಂಬಾ ತಿನ್ನಕ್ಕೆ? ಬನ್ನಿ ಹೋಗುವ. ಎಲ್ಲ ಇಷ್ಟೊಂದು ಮಾಡಿದ್ರಾ? ಇದ್ರು ತುಂಬಾ ಮಾಡಿದ್ದು. ಹೇಳಿದ್ರು ಹೋಗಿ ತಗೋಗು. ನೀವು ಬನ್ನಿ. ನಾನೇನಕ್ಕೆ
ನಿಮ್ಗೊಂದು ಗಿಫ್ಟ್ ಕೊಡಿಸ್ತೀನಿ ಬನ್ನಿ. ಯಪ್ಪ ನೀನು ಗೈಸ್ ಇವ್ರು ನೆನ್ಸಿ ಗೊತ್ತಾ ಕರ್ಕೊಳ್ತಿರೋದು, ಇವ್ರನ್ನ ಕರ್ಕೊಂಡು ಹೋದ್ರೆ ಕಂಜೂಸು ಜಗತ್ತಲ್ಲೇ ಇಲ್ಲ. ಇಲ್ಲಿ ಕಟ್ ಮಾಡು. ಚಾಕ್ಲೇಟ್ ಕೊಡ್ಸಿಲ್ಲ ಇವನು, ಯಾರು ಜಗತ್ತಲ್ಲೇ ಇಲ್ಲ. ಇವನಷ್ಟು ಕಂಜೂಸ್ ಯಾರು ಕಲಿಬೇಡಿ ಜೀವನದಲ್ಲಿ. ಗೈಸ್ ವ್ಲಾಗ್ ಮಾಡ್ಬೇಕಾದ್ರೆ ಇವ್ರು ಮನೆಗೆ ಬರಲ್ಲ, ನಾನು ಮಾನ ಮರ್ಯಾದೆಲ್ಲ ತೆಗ್ದಾಕ್ಬಿಡ್ತಾರೆ. ಮಾನ ಮರ್ಯಾದೆ ತೆಗಿಯೋದಲ್ಲ, ನಾನು ಜೀವನದಲ್ಲಿ ಒಂದ್ ಚಾಕ್ಲೇಟ್ ತಿಂದಿಲ್ಲ ಅವ್ನ ಕೈಯಿಂದವ. ನೆಕ್ಸ್ಟ್ ಒಂದು ಕಮೆಂಟ್ ಮಾಡ್ರಪ್ಪ, ನಾನು ಕೇಳಿರೋ ತಪ್ಪಾಗಿದ್ರೆ. ನೆಕ್ಸ್ಟ್ ನಾವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಯ್ತಿದೀವಲ್ಲ, ಅಲ್ಲಿಂದ ತಗೊಬಂದು ಕೊಡ್ತೀನಿ. ಏನು ಉಳ್ದ ಪಳ್ದವ ಯಾವ ಉಡಪಳ ಇಲ್ಲ ಚೆನ್ನಾಗಿರೋ ಚಾಕ್ಲೇಟ್. ಇಂಟರ್ನ್ಯಾಷನಲ್ ಅಲ್ಲಿ ಚಾಕ್ಲೇಟ್ ಇನ್ನೂ ಚೆನ್ನಾಗಿದೆ. ಹಾ ಅಕ್ಕಿ ಇದುವರೆಗೂ ಕೊಡ್ಸಿಲ್ಲ ನಾನು. ಚಾಕ್ಲೇಟ್ ತಿನ್ನೋದೇ ಇಲ್ಲ, ಬೇಡ ಬಿಡು. ವಿಸ್ಕಿ ಚಾಕ್ಲೇಟ್ ತಂದು ಕೊಡ್ತೀನಿ. ಬೇಡ 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 ಬೇಡ. ಗೈಸ್ ಇವ್ರನ್ನ ಏನ್ ಕರ್ಕೊಂಡು ಹೋಗ್ತಿರೋದು ಫೋನ್ ಅಂಗಡಿಗೆ ಅಂತ ಅಂದ್ರೆ, ಇವ್ರು ಬಂದ್ರೆ ಡಿಸ್ಕೌಂಟ್ ಮಾಡಿಸ್ತಾರೆ ಅಂತ ಅಷ್ಟೇ. ಇದನ್ನೇ ಕಲ್ತ್ಕೋ. ಬನ್ನಿ ನೀವು ಫೋನ್ ತಗೋಬೇಕಾದ್ರೆ ನಾನು ಬರ್ಬೇಕಾ ನಾನು ಇವತ್ತೇ ತಗೋತಾ ಇದ್ದೀನಿ. ಇವತ್ತು ಬಂದೇ ಇಲ್ಲ ಅದಿನ್ನ. ಎರಡನ್ನೂ ಚೆಕ್ ಮಾಡ್ತೀನಿ ಇವಾಗ. ಸ್ಯಾಮ್ಸಂಗ್ S25 ಅಲ್ಟ್ರಾ ಬೆಸ್ಟಾ ಅಥವಾ ಐಫೋನ್ ಬೆಸ್ಟ್ ಅಂತ ಕಮೆಂಟ್ ಹಾಕಿ. ಅವ್ನು ಹೇಳ್ತಾನೆ ಯಾವ್ದು ಬೆಸ್ಟು ಅಂತ. ಯಾವ್ದು ಬೆಸ್ಟು ಐಫೋನ್ ಬೆಸ್ಟಾ ಸ್ಯಾಮ್ಸಂಗ್ ಬೆಸ್ಟಾ? ಗೈಸ್ ಆ ಚಿಕ್ಕ ಹುಡುಗರಿಗೆ ಮೈಂಡ್ ವಾಶ್ ಮಾಡ್ಬಿಟ್ಟವ್ರೆ ಇವ್ರು. ಅವ್ನು ಬಂದಾಗೆಲ್ಲ ಐಫೋನ್ ಅಂತಿದ್ದ, ಇವಾಗ ಸ್ಯಾಮ್ಸಂಗ್ ಅಂದ್ಬಿಟ್ಟ. ಏನು ಹೇಳ್ಕೊಟ್ಟಿಲ್ಲ ನಾವು, ನಾನು ಏನು ಹೇಳ್ಕೊಟ್ಟಿಲ್ಲ. ಅವ್ನು ಬಂದಿರೋದೇ ಇವಾಗ ಆಕ್ಚುಲಿ ಅದಕ್ಕೆ ಎರಡನ್ನೂ ಟೆಸ್ಟ್ ಮಾಡೋಣ, ನಿಂದು ನಂದು ಫೋನ್ ಎರಡನ್ನೂ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ. ಐಫೋನೇ ಬೆಸ್ಟು ನಿನ್ ಪ್ರಕಾರ? ನನ್ನ ಪ್ರಕಾರ ಸ್ಯಾಮ್ಸಂಗ್. ಅವ್ನು ಹೇಳಿದ್ದು ನನಗೆ ಇಷ್ಟ ಆಗ ಸ್ಯಾಮ್ಸಂಗ್ ಅಂತ, ಚೆನ್ನಾಗಿರೋ ಸ್ಯಾಮ್ಸಂಗ್ ಅಂತ ಅಲ್ಲ. ನೀನು ಉಪ್ಪು ಸಾರ್ನವನು, ಅವನು ಮಟನ್ ಸಾರ್ನವನು. ಏನೋ ಉಪ್ಸಾರು ತಿನ್ಕಂದಾದ್ರೂ ಹೆಲ್ದಿ ಆಗಿರ್ಬೇಕು. ಬನ್ನಿ ಅನ್ಕೊಳ್ಳೋದು ಅಷ್ಟೇ, ಬರೀ ಮಾಂಸನೇ ತಿನ್ನೋದು ನರ ಬಗ್ಸಕ. ಬಾಯ್ ಭಾಗ್ಯಮ್ಮ ಬಾಯ್. ಯಾವ್ದು ಗಾಡಿ ತಗೋಬೇಕಾ ಕಾರ? ಗಾಡಿ ತಗೊಳ್ಳಿ ಸಾಕು. ಇಲ್ಲ ಕಾರ್ ತಗೊಳ್ಳಿ, ಹಂಗೆ ಟೆಂಪಲ್ಗೆ ಹೋಗ್ಬೇಕಲ್ಲ. ಸ್ಲಿಪ್ಪರ್ ಎಲ್ಲ ಹೆಂಗೆ ಕ್ರಾಕ್ಸ್ ಅಮ್ಮ, ಕ್ರಾಕ್ಸು ಹೊರಗಡೆ ಲೈಟ್ ಯಾಕೆ ಆನ್ ಮಾಡಿದ್ಯಾ? ಅಯ್ಯೋ ಇವಾಗ ಹೊರಗಡೆ ಬಂದಾಗ ಬೆಳ್ಳು ಕಾಣಿಸ್ಬೇಕು ಅಂತ. ಈಗ್ಲಾದ್ರೂ ಒಪ್ಕೋತಿ ಐಫೋನ್ ಕಪ್ಪು ಕಾಣಿಸ್ತಾರೆ ಅಂತ? ಅಲ್ಲ, ಬೆಳ್ಳಗಿರೋರು ಬೆಳ್ಳಿಗೆ ಕಾಣಿಸ್ತಾರೆ, ಕಪ್ಗಿರೋರು ಕಪ್ಪು ಕಾಣಿಸ್ತಾರೆ. ನೀವು ಬೆಳ್ಳು ಕಾಣಿಸ್ಲಿ ಅಂತ ನಿಮ್ಮ ಮೇಲಿರೋ ಕನ್ಸರ್ನ್ ಹಾಕಿದ್ ನಾನು ಬೆಳ್ಳಗೆ ಕಾಣಿಸ್ತೀನಿ. ನ್ಯಾಚುರಲ್ ಬ್ಯೂಟಿ ನಮ್ಮ ನ್ಯಾಚುರಲ್ ಬ್ಯೂಟಿ. ನಾವೇನಿಲ್ಲ ಅಂದ್ವಾ ಬನ್ನಿ ಆಯ್ತು. ಗೈಸ್ ನೋಡಿ, ಇದೇ ನನ್ನ ಫೋನ್. ಬಂದ ತಕ್ಷಣ ಇವ್ರ ಕೈ ಕೊಟ್ಬಿಟ್ರು. ತಗತಿರೋದು ನಾನು, ಇವ್ರ ಕೈ ಕೊಡ್ತಿರಲ್ಲ. ಓಪನ್ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ, ಸುಮ್ಮನೆ ಇದ್ರೆ ಸರಿ. ಎಷ್ಟು ಮಿಸ್ ಕಾಲ್ ಬಂದ್ಬಿಟ್ಟಿದೆ ಬೆಳಗ್ಗೆ. ಅವನಿಗಿಂತ ಹೆಚ್ಚಾಗಿ ನಾನೇ ತಲೆ ಕೆಡಿಸ್ಕೊಂಡಾಗಿದೆ ಇದು. ನಿನ್ನೆಯಿಂದನು ಫಾಲೋ ಅಪ್ ಮಾಡಿ ಕೊನೆಗೆ ಫೈನಲ್ ಆಗಿ ತಗೊಂಡಿದ್ದು ಮೊಬೈಲ್ ಇದು. ಹೆಂಗೆ ಇದೇನಿ ಈ ಡೂಪ್ಲಿಕೇಟ್ ಇದು. ಯಾಕೆ MRP ಇಲ್ಲ? MRP ಬರಲ್ಲ ಅದು. ಹೌದಾ? ಚೈನಾ ಸೆಟ್ಟು ಇಲ್ಲ. ಸೊ ಗೈಸ್ ಫೈನಲಿ ನನ್ನ ಕೈಗೆ ಸಿಕ್ಕಿದೆ ಅನ್ಬಾಕ್ಸ್ ಮಾಡುವ ಸಮಯ. ಹೆಂಗಿತ್ತು ಓಪನ್ ಮಾಡಿ? ಹೇಳಿಯೋ. ಭಯ ಇದೈತೆ, ಎಲ್ಲಿ ಬೀಳಿಸ್ಬಿಡ್ತೀನೋ ಅಂತ. ವಾವ್, ಆನ್ ಮಾಡ್ಬಿಟ್ಟು ತಿರ್ಗಿಸು ಅಂತ ಹೇಳಿದ್ದು. ಆಯ್ತು. ಐಫೋನ್ ಫ್ಯಾಮಿಲಿ ಹಿಂದೆ ಸ್ಯಾಮ್ಸಂಗು. ಫೈನಲಿ ಆಯ್ತು ಗೈಸ್. ಇವಾಗ ಕ್ಲಾರಿಟಿ ಎರಡು ಕಂಪೇರ್ ಮಾಡಿ ಪೌಡರ್ ಹಾಕ್ಬಿಟ್ಟು ಯಾರು ನೋಡು. ಇಲ್ಲಿ ನೋಡು, ಇದ್ರಲ್ಲಿ ನ್ಯಾಚುರಲ್ ಕಲರ್ ಬರ್ತಾ ಇರೋದು, ಇದ್ರಲ್ಲಿ ಪೌಡರ್ ಹಾಕಿರೋದು ನೋಡಿ. ಅವ್ರಷ್ಟು ಬೆಳ್ಳಗವ್ರ, ಅಷ್ಟು ಬೆಳ್ಳು ಕಾಣಿಸ್ತೈತಲ್ಲ. ಏನಷ್ಟು ಬೆಳ್ಳಗವ್ರ ಅಂದ್ರೆ ಏನರ್ಥ? ಅಲ್ಲ, ಇದ್ರಲ್ಲಿ ಕರೆಕ್ಟ್ ಆಗಿ ಲೈಟಿಂಗ್ ಕೊಡ್ತಿದೆ ಗುರು. ಇದ್ರಲ್ಲಿ ಬ್ರೈಟ್ನೆಸ್ ಇಡು ಫಸ್ಟ್. ಮೊಬೈಲ್ ಅಲ್ಲಿ ಗೊತ್ತಾಗುತ್ತೆ ಬ್ರೈಟ್ನೆಸ್. ಮೊಬೈಲ್ ಅಲ್ಲಿ ಬ್ರೈಟ್ನೆಸ್ ಇಡ್ದೆ. ನೋಡಿ ಇವಾಗ ನೋಡಿ, ಈಗ ಪೌಡರ್ ಹಾಕೈತಾ? ಎಂತದು ಇಲ್ಲ, ಇದ್ರಲ್ಲೇ ಪೌಡರ್ ಹಾಕಿರೋ ತರ ಬರ್ತಿರೋದು. ಏನು ನೋಡು, ಯಾವ್ದು ಹಾಕಿಲ್ಲ ಪೌಡರ್, ಒರಿಜಿನಲ್. ಈ ನ್ಯಾಚುರಲಿಟಿ ಹೆಂಗಿದೆ, ಆ ನ್ಯಾಚುರಲಿಟಿ ಸಿನಿಮ್ಯಾಟಿಕ್ ಹೋಗಿ ವಿಡಿಯೋ ಸಿನಿಮ್ಯಾಟಿಕ್. ಇದ್ರಲ್ಲಿ ಇನ್ನೂ ಸೆಟ್ ಮಾಡಿಲ್ಲ, ಸೆಟ್ ಮಾಡಿ ಇನ್ನೂ ಕ್ಲಾರಿಟಿ ಬರುತ್ತೆ. ಬ್ಯಾಕ್ಗ್ರೌಂಡ್ ಎಲ್ಲ ಸಿನಿಮ್ಯಾಟಿಕ್ ಯಾವ್ದು ಇದ್ರಲ್ಲಿ? ನೋಡಿ ಪ್ರೋ ವಿಡಿಯೋ ಅಲ್ವಾ? ಅಂತಾನೆ ಗೊತ್ತಿಲ್ಲ. ಇವಾಗ ಯಾವ್ದನ್ನ ಚೆನ್ನಾಗೈತೆ ಹೇಳ್ಬೇಕು, ಎಲ್ಲ ಚೆನ್ನಾಗಿದೆ. ಪ್ರೋ ಮ್ಯಾಕ್ಸ್ ಚೆನ್ನಾಗೈತೆ, S25 ಚೆನ್ನಾಗೈತೆ. ಒಂದಲ್ಲಿ ತೆಗಿ ಫೋಟೋನಾ ಇದು ವಿಡಿಯೋ? ಏನು ಮಾಡಬೇಡ, ಸುಮ್ಮನೆ ತೆಗಿ, ಹಂಗೆ ನಿಂತ್ಕೊಳ್ಳಿ. ಗೈಸ್ ನೋಡಿ, ಕ್ಲಾರಿಟಿ ನೋಡಿ, ಯಾವ್ದ್ರಲ್ಲಿ ಚೆನ್ನಾಗೈತೆ ನೋಡಿ. ಇನ್ನು ಝೂಮ್ ಮಾಡಿ, ಇಷ್ಟೇ ಝೂಮ್ ಆಗೋದು ನೋಡಿ. ನೋಡಿ ನ್ಯಾಚುರಲ್ ಅಮ್ಮ. ಪ್ರಕಾರ ಐಫೋನೇ ಬೆಸ್ಟ್. ಇಲ್ಲ, ನನಗೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಲ್ಲ. ನನಗೆ ಐಫೋನ್ ಇಷ್ಟ, ನಿಮಗೆ ಸ್ಯಾಮ್ಸಂಗ್ ಇಷ್ಟ. ನೀವು ಸ್ಯಾಮ್ಸಂಗ್ ತಗೊಳ್ಳಿ, ನಾನು ಐಫೋನ್ ತಗೋತೀನಿ ಅಷ್ಟೇ. ಬಟ್ ಯೂಸಿಂಗ್ ಸೆನ್ಸರ್ ಡಿಫ್ರೆನ್ಸ್ ಅಷ್ಟೇ, ಏನಿಲ್ಲ. ನನ್ನ ಫೋನಲ್ಲಿ ಫಸ್ಟ್ ಫೋಟೋ ನಿಂದೆ. ಗೈಸ್ ಇವಾಗ iPhone 16 Pro Max ಹೊಸ ಫೋನಲ್ಲಿ
ನನ್ನ ಫಸ್ಟ್ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಣ್ಣ ನನಗೆ ಆಯ್ತಾ ಇಲ್ಲ, ಈ ನನ್ನ ಮಗನ ಜೊತೆ ಸೇರಿಸ್ಕೊಂಡು ಆಯ್ತಾ ಇಲ್ಲ ನನಗೆ. ಏನು ಅಂತಂದರೆ ನಾನು ಇಷ್ಟು ದಿವಸ ಸ್ಯಾಮ್ಸಂಗಲ್ಲೇ ಫಿಕ್ಸ್ ಆಗಿ ಕೂತಿದ್ದವನ್ನ ಈಗ ಹೆಂಗೆ ಡೈವರ್ಟ್ ಮಾಡಿದ್ದಾನೆ ಅಂದರೆ ಕೊನೆಗೆ ಐಫೋನ್ಗೆ ಹೋಗ್ಲಾ ಬೇಡವಾ ಅನ್ನೋ ಲೆವೆಲ್ಗೆ ಆಗೋಗ್ಬಿಟ್ಟಿದೆ. ನಿಜವಾಗ್ಲೂ ಗೊತ್ತಾಗ್ತಿಲ್ಲ, ಇನ್ನೂ ಕನ್ಫ್ಯೂಷನ್. ಗೈಸ್ ನೋಡಿ, ಗಾಡಿ ತಗೊಂಡು 3-4 ತಿಂಗಳಾಯ್ತಾ ಬಂತು, ಮುಂದೆ ಒಂದು ರೌಂಡ್ ಕೊಟ್ಟಿಲ್ಲ. ಸ್ವಾರ್ಥದ ಪ್ರಪಂಚ ಬೇಡ, ನಾನು ಕೇಳಿದ್ಮೇಲೆ ಏನ್ ಕೊಡೋದು? ನಾನು ಹಿಂಗೆ ನಾನು ಫೋನ್ ಕೂಡ ಇವ್ರ ಕೈಲಿ ಅನ್ಬಾಕ್ಸ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ. ವಿಡಿಯೋ ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀನೇ ಮಾಡು ಅಂತ ಅಂದ್ರು, ಅದಕ್ಕೆ ನಾನು ಮಾಡಿದೆ. ಸ್ವಾರ್ಥಿ ಅಂದ್ರೆ ಸ್ವಾರ್ಥಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ನ ಕೈಯಲ್ಲಿ ಓಪನ್ ಮಾಡಿಸ್ಬೇಕಾದ್ರೆ ಮಾಡಿಸ್ಬೇಕಾಗಿತ್ತು. ನಾನು ಏನ್ ದಿಗ್ ಮಾಡಿಸಿಲ್ಲ ಅಂತಂದ್ರೆ ನೀವು ಹೇಳಿದ್ ನಿಮ್ಮ ಮಾತು ಬೆಲೆ ಕೊಟ್ಟು ಮಾಡಿಸಿಲ್ಲ ನಾನು. ಬನ್ನಿ ಹೋಗೋಣ. ಒಂದ್ ಮಾತಿಗೆ ಮಾತ್ರ ಬೆಲೆ ಕೊಡ್ತೀವಿ, ಬೇರೆದೆಲ್ಲದಕ್ಕೆ ಯಾಕೆ ಕೊಡಲ್ಲ? ಇಲ್ಲ, ನಾನು ಎಲ್ಲದಕ್ಕೂ ಬೆಲೆ ಕೊಡ್ತೀನಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಸೊ ಬನ್ನಿ ಹೋಗೋಣ. ಪೂಜೆ ಮಾಡ್ಸಕ್ ಕರ್ಕೊಂಡೈತಿ, ಮೊಬೈಲ್ ಪೂಜೆ ಮಾಡ್ಸಕ್ ಹೋಯ್ತಾನೆ. ಹಂಗೇನಿಲ್ಲಪ್ಪ, ಹಂಗೇನಿಲ್ಲ. ಮತ್ತೆ ಸುಮ್ಮನೆ ದೇವ್ರಿಗೆ ಒಂದು ಆಯ್ ಹೇಳಿ ಬರೋಣ ಅಂತ. ಹೊಸ ಫೋನ್ ತಗೊಂಡಿದ್ದೀನಿ ಅಂತ ದೇವ್ರಿಗೂ ತೋರಿಸೋಣ ಅಂತ. ಗೈಸ್, ಇವಾಗ ನಾವು ಗಾಡಿನ ಇವರ ಮನೆ ಹತ್ರ ಪಾರ್ಕ್ ಮಾಡಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಭಾಗ್ಯಮ್ಮ ಅಲ್ಲಿ ಕೂತವ್ರು ನೋಡಿ. ಭಾಗ್ಯಮ್ಮ ಬಾಯ್ ಮಾಡಿ ನೋಡಿ, ಭಾಗ್ಯಮ್ಮ ಬಾಯ್ ಮಾಡ್ತವ್ರೆ. ಅಲ್ಲ, ಅಲ್ಲಿ ಗಾಡಿ ನಿಲ್ಸಕ್ಕೆ ಇಲ್ಲಿರೋ ಗೇಟ್ ಯಾಕೆ ಹಾಕ್ಬೇಕು? ಹಾಂ ಗೈಸ್, ಇವ್ರಿಗೆ ಪಾರ್ಕಿಂಗ್ ಮಾಡಕ್ ಬರಲ್ಲ ಗೈಸ್, ಪಾರ್ಕಿಂಗೇ ಮಾಡಕ್ ಬರಲ್ಲ. ಅಲ್ಲಿ ಕಾರ್ ಬಂತು, ಬೇಗ ಬನ್ನಿ. ಸೊ ಗೈಸ್, ಟೆಂಪಲ್ ಹತ್ರ ಬಂದ್ವಿ. ಕೈಯೆಲ್ಲ ಅಲ್ಲಲ್ಲ ಮೈಕ್ ಆನ್ ಮಾಡಿದ್ದು. ಹಂಗೆ ಹೇಳು. ಟೆಂಪಲ್ ಹತ್ರ ಬಂದ್ವಿ. ಮೇ ಬಿ ರಶ್ ಇರಂಗೆ ಕಾಣಿಸ್ತದೆ, ಬಿಕಾಸ್ ಇವತ್ತು ಮಂಗಳವಾರ ಆ್ಯಂಡ್ ನಾಳೆ ಅಮಾವಾಸ್ಯೆ, ಮಂಗಳಕರವಾದ ದಿನ ಅಂತ ಹೇಳ್ಬಿಟ್ಟು ಹೊಸ ಮೊಬೈಲ್ ತಗೊಂಡು ಬನ್ನಿ ದೇವ್ರಿಗೆ ಹೊಸ ಫೋನು, ಹೊಸ ದೇವ್ರಿಗೆ ತೋರಿಸ್ಬಿಟ್ಟು, ದೇವ್ರೇ ನೋಡಿ ಹೊಸ ಫೋನ್ ತಗೊಂಡಿದ್ದೀನಿ, ನೀವು ಒಂದು ಸ್ವಲ್ಪ ಕ್ಲಾರಿಟಿಯಾಗಿ ಕಾಣಿಸಿ ಅಂತ ಹೇಳ್ಬಿಟ್ಟು ನಮಗೂ ಸ್ವಲ್ಪ ಬ್ಲೆಸ್ಸಿಂಗ್ಸ್ ಮಾಡಿ ಅಂತ ಕೇಳ್ಕೊಂಡು ಬರವ. ಸೊ ಫೈನಲಿ ಅಮ್ಮನವ್ರ ದರ್ಶನ ಆಯಿತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಾಗಿ ನನಗೆ ಬೇಜಾರಾಗಲಿ ಖುಷಿ ಆಗಲಿ ಯಾವಾಗಲೂ ಇಲ್ಲಿಗೆ ಬರ್ತೀನಿ, ಜೊತೆಗೆ ಇವ್ರನ್ನ ಎತ್ತಾಕೊಂಡು ಬರ್ತೀನಿ. ಸೊ ಇವತ್ತು ಫೋನ್ ತಗೊಂಡಿರೋ ಖುಷಿಗೆ ಇವ್ರನ್ನ ಎತ್ತಾಕೊಂಡ್ಬಂದೆ. ಇವರೆಲ್ಲೋ JP ನಗರ್ಗೆ ಹೋಗ್ಬೇಕು, ಬರಲ್ಲ ಅಂತ ಅಂತಿದ್ರು. ನಾನು ಹಿಂಸೆ ಮಾಡಿ ಕರ್ಕೊಬಂದೆ. ಆ್ಯಂಡ್ ಆ್ಯಕ್ಚುಲಿ ನೀನು ಇನ್ನೊಂದು ಮಿಸ್ಟೇಕ್ ಮಾಡಿದೆ. ಏನು? ದೇವ್ರಿಗೆ ತೋರಿಸ್ಲಿಲ್ಲ, ಮೊಬೈಲ್ ತೊಗೊಂಡಿದ್ದೀನಿ ನೋಡಮ್ಮ ಅಂತ. ದೇವರು ಎಲ್ಲ ಕಡೆ ಇರ್ತಾರೆ, ದೇವ್ರಿಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಓಕೆ, ಫೈನಲಿ ಎನಿವೇಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.